ನೋಡ್ತಾರೆ ಈ ಸಲ ಮಹಿಳಾ ಸಂಘದ ಎಲೆಕ್ಷನ್ ನಲ್ಲಿ ನಾನು ಆ ರಾಜೇಶ್ವರಿಗೆ ಗ್ಯಾರಂಟಿ ಮಣ್ಣು ಮುಕ್ಕಿಸ್ತೀನಿ. ರಾಜಿ ಅವರೇ ಏನ್ ಹೇಳಿದ್ರೆ ಇನ್ನೊಂದ್ಸರಿ ಹೇಳಿ. ಯಾಕೆ ಕೇಳಿಸ್ಲಿಲ್ವಾ? ಈ ಸಲ ಮಹಿಳಾ ಸಂಘದ ಎಲೆಕ್ಷನ್ ನಲ್ಲಿ ಆ ರಾಜೇಶ್ವರಿಗೆ ನಾನು ಗ್ಯಾರಂಟಿ ಮಣ್ಣು ಮುಕ್ಕಿಸ್ತೀನಿ. ರಾಜೇಶ್ವರಿಗೆ ಈ ನಡುವೆ ಸಿಕ್ಕಾಪಟ್ಟೆ ಜಂಬ ಬಂದ್ಬಿಟ್ಟಿದೆ. ಅವಳು ಮಣ್ಣು ಮುಗಿಸ್ಬೇಕಂದ್ರೆ ನಿಮ್ ಕೈಲಿ ಮಾತ್ರ ಸಾಧ್ಯ. ಈ ಸಲ ಎಲೆಕ್ಷನ್ ನಲ್ಲಿ ನೋಡಿ ಏನಾಗುತ್ತೆ ಅಂತ. ಆಗ ಅವಳಾಗವಳೆ ಮಣ್ಣು ಮುಕ್ತಾಳೆ. ಈ ಸಲ ಮಹಿಳಾ ಸಂಘದ ಎಲೆಕ್ಷನ್ ಅಲ್ಲಿ ಆ ರಾಜೇಶ್ವರಿಗೆ ನಾನು ಗ್ಯಾರಂಟಿ ಮಣ್ಣು ಮುಗಿಸ್ತೀನಿ. ಜಾಜಿ ಈ ಲೆವೆಲ್ಗೆಲ್ಲ ಮಾತಾಡಳೆ ಅಂತ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಈ ಜಾಜಿಗೆ ಏನಾಗಿದೆ? ಯಾಕೆ ಹಾಗೆ ಹೇಳಿದ್ಲು? ನಿಮ್ಗೆ ಮಣ್ಣು ತಿನ್ಸೋ ಆಸೆ ಇರ್ಬೇಕು ಅವ್ರಿಗೆ. ಮದ್ವೆ ಆಗಿ 2 ವರ್ಷ ಆಗಿದೆ, ಅವಳೇ ಮಣ್ಣು ತಿಂದಿಲ್ಲ, ಅದ್ರಲ್ಲಿ ಬೇರೆಯವ್ರಿಗೆ ಮಣ್ಣು ತಿನ್ಸೋ ಆಸೆನ ಅವಳಿಗೆ? ಏನ್ ರೋಪ್ ಹಾಕಿದ್ರು ಗೊತ್ತಾ ರಾಜೇಶ್ವರಿ ಅವರೇ? ಈ ಸಲ ಎಲೆಕ್ಷನ್ ಅಲ್ಲಿ ಗೆದ್ದು ನಾನೇ ಪ್ರೆಸಿಡೆಂಟ್ ಆಗೋದು ಅಂತ ಹೇಳಿತ್ತು. ಅಲ್ಲಿಗೆ ನೀವು ಮಣ್ಣು ಮುಕ್ಕ ಗ್ಯಾರಂಟಿ. ನನಗೆ ಮಣ್ಣು ಮುಗಿಸ್ತಾಳಂತ ನೋಡ್ತಾ ಇದ್ದೀನಿ. ಅವಳೇ ಮಣ್ಣು ಹಾಗೆ ಮಾಡ್ಲಿಲ್ಲ ಆದ್ರೆ ನನ್ನ ಹೆಸರು ರಾಜೇಶ್ವರಿನೇ ಅಲ್ಲ. ಪಾಂಡುರಂಗ ಅವ್ರೆ, 1 ನಿಮಿಷ ಬಂದೆ, ಕಣ್ ಮುಚ್ಕೊಂಡಿದ್ದೆ. ಪಾಂಡುರಂಗ ಕಣ್ಬಿಡಿ. ನಾನ್ ಕಣ್ ಬಿಟ್ಬಿಡ್ತೀನಿ, ಆಮೇಲೆ ಏನಾರಾದ್ರೂ ಗೊತ್ತಿಲ್ಲಪ್ಪ. ಏನಿದು? ಮಣ್ಣು. ನನಗ್ ತಿನ್ಸೋದಕ್ಕೋ ಅಲ್ಲ, ತಿನ್ಸೋದಕ್ಕೆ. ಅಂದ್ರೆ ಇದು ಉತ್ತಮ ದೇವಿ ಮಣ್ಣು. ನಾನು ಮಲೆನಾಡಿಂದ ತರ್ತಿದ್ದೀನಿ. ಇದನ್ನ ಹೆಂಗಸರು ತಿಂದ್ರೆ ಲಕ್ಷಣವಾಗಿ ಆಗ್ತಾರೆ, ಕಳ್ಕಳಿಯಾಗಿ ಆಗ್ತಾರೆ. ಅದು ಅಲ್ದೆ ಗಂಡನ ಜೊತೆ ಹೊಂದ್ಕೊಂಡು ಹೋಗ್ತಾರೆ. ರಾಜೇಶ್ವರಿ ಅವರೇ, ನೀವು ಈ ಮಣ್ಣನ್ನ ಕೆಜಿ ಗಟ್ಟಲೆ ತಿಂದಿರ್ಬೇಕು ಅಲ್ವಾ? ಹೌದು, ನಂಗೆ ಜಾಸ್ತಿ ಆಗಿದೆ ಅಂತಾನೆ ಈಗ ನಿಮಗ್ ಕೊಡ್ತಿರೋದು. ಅಯ್ಯೋ ರಾಜೇಶ್ವರಿ ಅವರೇ, ನಿಮಗೆ ನನ್ನ ಬಗ್ಗೆ ಅದೆಷ್ಟು ಕಾಳಜಿ ಅಂತ. ಈ ಮಣ್ಣನ್ನು ತಗೊಂಡ್ ಹೋಗಿ ನಿಮ್ ಹೆಂಡತಿಗೆ ಚೆನ್ನಾಗಿ ತಿನ್ಸಿ. ಅವ್ರ ಸೌಂದರ್ಯನೂ ಜಾಸ್ತಿ ಆಗತ್ತೆ, ಲವ್ ಶುರು ಆಗತ್ತೆ. ನಮ್ಮಿಬ್ರು ಮಧ್ಯನ? ಅಲ್ಲಪ್ಪ, ಗಂಡ ಹೆಂಡತಿ ಮಧ್ಯೆ. ಅದು ಚಾಪೆ ದಿಂಬು ಯಾವುದೇ ಕಾರಣಕ್ಕೂ ಆಚೆ ಬೀಳಲ್ಲ ತಾನೆ? ಇಲ್ಲ, ನಿಮ್ಮನ್ನ ಅಂತಃಪುರದಲ್ಲಿ ಮಹಾರಾಜ ತರ ನೋಡ್ಕೋತಾರೆ. ಹೇಗ್ ನೋಡ್ಕೋತಾರೆ ಅಂತ ತೋರಿಸ್ಲಾ? ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂತಿರೋರು ಯಾರೋ? ನೋಡಿದ್ರೆ ದೀವಾನ ದಿವ್ಯ ಭಾರತಿ, ಈ ಕಡೆಯಿಂದ ನೋಡಿದ್ರೆ ಆಪ್ತ ಮಿತ್ರದ ಸೌಂದರ್ಯ. ಆದ್ರೆ ಅವರಿಬ್ರು ಗೊತ್ತಿಲ್ವಲ್ಲ. ಆದ್ರೆ ಅವರಿಬ್ರು ಸೌಂದರ್ಯ ನಿಮ್ಮಲ್ಲಿ ಬಂದು ಸೇರ್ಕೊಂಡಿದ್ಯಲ್ಲ. ಅಂದಾಗೆ ತಾವ್ಯಾರು? ಬಿಟ್ಲ, ನಾನು ಕೂಡ ನಿಮ್ಮ ಅದಕ್ಕೆ ಜಾಜಿ. ಏನಾಯ್ತು? ಅದ್ಕೆ ನೀವ ನಮ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ನಿನ್ನೆಗಿಂತ ಇವತ್ತು ಇಷ್ಟೊಂದು ಬದಲಾವಣೆ ಕಾಣಿಸ್ತಾ ಇದೆ. ರಿಯಲಿ? ಇದಕ್ಕೆಲ್ಲ ಕಾರಣ ಈ ಭಾರತದ ಮಣ್ಣು. ಈ ಮಣ್ಣೆ ನನ್ನ ಬಾಳಿನ ಕಣ್ಣು. ಜಾಜಿ ಅವರೇ, ವಾವ್, ಏನ್ ಇಷ್ಟೊಂದು ಬೆಳ್ಳ ಕಾಣಿಸ್ತಾ ಇದ್ದೀರಾ? ಎಲ್ಲಿ ಕಾಶ್ಮೀರಕ್ಕೆ ಹೋಗ್ ಬಂದ್ರು ಅಥವಾ ಅಮೆರಿಕಾಗೆ ಹೋಗ್ ಬಂದ್ರು? ಎಂತದೂ ಇಲ್ಲ, ಅವರು ಮಣ್ಣು ತಿಂತಾ ಇದಾರೆ. ಆ ಮಣ್ಣಲ್ಲಿ ಇಷ್ಟೊಂದೆಲ್ಲ ಶಕ್ತಿ ಇತ್ತ? ಆ ಮಣ್ಣು ತಿನ್ನಿರೋದಕ್ಕೆ ನಾನಿವತ್ತು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರೋದು. ಅದಕ್ಕೆ ಆ ಮಣ್ಣಿನಿ ಅಂತ ಚಂಪಕ್ಕೂ ಪಲ್ಲುಗೂ ಕೊಟ್ಟಿದ್ದೀನಿ. ನೋಡಿ, ಅಲ್ಲಿ ತಿಂತಾ ಇದ್ದಾರೆ. ಮಣ್ಣು ತಿಂದ್ರೆ ಇಷ್ಟೊಂದೆಲ್ಲ ಬದಲಾವಣೆ ಆಗುತ್ತಾ? ಓ ರಾಜೇಶ್ವರಿ ಅವರು, ಇಲ್ಲಿಗೆ ಹೋಗ್ಬಿಟ್ಟಿದ್ರಿ? ನಿಮ್ಮನ್ನ ನೋಡಿ ಹತ್ತತ್ರ ಒಂದು 6 ತಿಂಗಳಾಗಿರ್ಬೇಕು ಅಲ್ವಾ? ಅದು ನಿಮ್ ಮಿಸ್ಸಸ್ ತುಂಬಾನೇ ಬದಲಾವಣೆ ಆಗಿದ್ದಾನೆ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದೌದು, ಮನೆಗೆ ಯಾರೋ ಫಾರಿನ್ ಡಾಕ್ಟರ್ ಬಂದಿದ್ರಂತೆ, ಅವ್ರು ಒಂದಿಷ್ಟು ಮಣ್ಣು ಕೊಟ್ರಂತೆ. ಅದನ್ನ ತಿಂದ ಮೇಲೆ ಬದಲಾವಣೆ ಆಗ್ಬಿಟ್ಟಿದೆ. ಒಳ್ಳೇದಾಯ್ತು ಬಿಡಿ, ಈ ಪೌಡ್ರು ಸ್ನೋ ಖರ್ಚೆಲ್ಲ ಉಳಿದೋಯ್ತು. ಜಾಜಿ ಅವರೇ, ನನ್ಗೂ ಸ್ವಲ್ಪ ಮಣ್ಣು ಕೊಡ್ತೀರಾ? ಕೋರ್ಸ್, 1 ಮಿನಿಟ್. ಜಾಜಿ ಅವ್ರೆ. ಓ ರಾಜೇಶ್ವರಿ ಅವರು, ನೀವು ಈ ಸೀರೆನಲ್ಲಿ ಸಿಕ್ಕಾಪಟ್ಟೆ ಸಕಾಲ ಕಾಣಿಸ್ತೀರಿ ಕಣ್ರಿ. ಎಸ್, ವಾಟ್ ಹ್ಯಾಪನ್? ನೋಡಿ ಸರ್, ಇವ್ರೆ ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ಗೆಲ್ಲ ಮಣ್ಣು ತಿನ್ನಿಸ್ತಾರೆ. ಹೇಳ್ರಿ. ಹೌದು ಸರ್, ಇವರೇ ನಮಗ್ ಮಣ್ಣು ತಿನ್ಸಿದ್ರು. ಅದಕ್ಕೆ ತುಂಬಾ ಹೊಟ್ಟೆ ನೋವ್ತಾ ಇದೆ. ಡಾಕ್ಟರ್ ತೋರ್ಸೋದಕ್ಕೆ ಹೊಟ್ಟೆನೆ ಕುಯ್ಬೇಕು ಅಂತ ಹೇಳ್ಬಿಟ್ರು. ಯಾಕೆ ಎಲ್ರಿಗೂ ಮಣ್ಣು ತಿನ್ಸಿದ್ದೀರಾ? ಏನ್ ನಿಮ್ ಉದ್ದೇಶ? ಡಾಕ್ಟರ್ ನನಗ್ ತಿನ್ನು ಅಂದ್ರು, ನಾನ್ ತಿನ್ನಪ್ಪ. ನಿಮ್ಗೇನೋ ತಲೆ ಕೆಟ್ಟಿದೆ, ನೀವು ಮಣ್ಣು ತಿಂದ್ರಿ. ಇವ್ರಿಗೆಲ್ಲ ಯಾಕ್ರಿ ಮಣ್ಣು ತಿನ್ಸಿದ್ರಿ? ಓಹೋ, ಗ್ಲಾಮರ್ ಜಾಸ್ತಿ ಆಗ್ಲಿ ಅಂತ ಮಣ್ಣು ತಿನ್ಸಿದ್ರಾ? ಇದರಿಂದ ಇವ್ರ ಆರೋಗ್ಯ ಹಾಳಾಗಿದೆ. ಇಷ್ಟಕ್ಕೂ ನಿಮ್ಗೆ ಮಣ್ಣು ಕೊಟ್ಟವ್ರು ಯಾರ್ರಿ? ಮಣ್ಣು ಯಾರು ತಂದು ಕೊಟ್ಟಿದ್ದು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ನಾನ್ ಮಣ್ಣು ತಿಂತಿರೋ ಫೋಟೋನ ಎಲ್ಲರ ಮೊಬೈಲ್ಗೂ ಫಾರ್ವರ್ಡ್ ಮಾಡಿದ್ದು ರಾಜೇಶ್ವರಿ ಮೊಬೈಲ್ ಇಂದಾನೆ. ಹೌದು ಸರ್, ನನ್ ಮೊಬೈಲ್ಗೂ ಫೋಟೋ ಬಂದಿತ್ತು ಈ ರಾಜೇಶ್ವರಿ ಅವ್ರ ಮೊಬೈಲ್ ಇಂದಾನೆ. ಹೌದು ಸರ್, ನನ್ ಮೊಬೈಲ್ಗೂ ಫೋಟೋ ಬಂದಿತ್ತು. ಹಾಳಾಯ್ತು, ನನ್ನ ಮೊಬೈಲ್ಗೆ ಬರ್ಲಿಲ್ವೇ? ಹೆಂಗ್ಸಾಗಿದ್ರೆ ಬಂದಿರೋದು. ಏನ್ ಮೇಡಮ್, ನಿಮ್ ಮೊಬೈಲ್ ಇಂದ ಫೋಟೋ ಕಳ್ಸಿದ್ದು ಅಂದ್ಮೇಲೆ ನಿಮ್ ಮಣ್ಣು ತಂದು ಕೊಟ್ಟಿದ್ದು ಯಾರು ಅಂತ ಗೊತ್ತಿರುತ್ತೆ. ಸರ್, ನನಗೇನು ಗೊತ್ತಿಲ್ಲ ಸರ್. ಇವ್ರಿಗೆ ಯಾರು ಮಣ್ಣು ತಂದು ಕೊಟ್ಟಿದ್ದು ಅವ್ರನ್ನ ಕೇಳಿ. ಯಾರು ಮೇಡಮ್ ನಿಮ್ ಮಣ್ಣು ತಂದು ಕೊಟ್ಟಿದ್ದು? ಸರ್, ಜಾಜಿ ಅವ್ರಿಗೆ ಮಣ್ಣು ತಂದು ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಅವ್ರ ಗಂಡ ಪಾಂಡುರಂಗ್ರೆ. ಹಾಗಾದ್ರೆ ಪಾಂಡುರಂಗ ಅವ್ರನ್ನೇ ಅರೆಸ್ಟ್ ಮಾಡ್ತೀನಿ.